ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನಾನು ನೋಡ್ರಿ ಫ್ರೆಂಡ್ಸ್, ಇವತ್ತು ಸ್ನ್ಯಾಕ್ಸ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಅಷ್ಟೇ ಸೂಪರ್ ಟೇಸ್ಟಿಯಾದಂತಹ ಕಬಾಬ್ ರೆಸಿಪಿನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂಥೇಳಿ. ಇದೇ ರೀತಿ ನೀವು ಕೂಡ ಕಬಾಬನ್ನು ಟ್ರೈ ಮಾಡಿರಿ. ಹೇಗೆ ಬಂತು ಅಂತ ತಿಳಿಸಿ. ನಾನ್ ವೆಜ್ ತಿಂದೇ ಇರೋರಿಗೆ ಈ ಕಬಾಬ್ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಪ್ರತಿಯೊಂದು ನೋಡ್ರಿ ಸೂಪರಾಗಿ ಬಂದಿದೆ. ಹಾಗಾದರೆ ಹೇಗೆ ಮಾಡೋದು ಈ ಕಬಾಬ್ ಅಂತ ನೋಡ್ಕೊಳ್ರಿ. ಯಾವ ಕಬಾಬು ಹೇಗೆ ಮಾಡಿದೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ. ಇದ್ರ ಜೊತೆ ಕರಿದ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಇದ್ದರೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಹಾಗಾದರೆ ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದ್ರೆ ನೋಡಿರಿ, ನಿಶಾ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿಕೊಡ್ರಿ. ಹಾಗಾದರೆ ಇಲ್ಲಿ ನೋಡ್ರಿ, ನಾನು ಕಾಲಿಫ್ಲವರ್ ಗೋಬಿ ಅಂತೀವಲ್ವ ಅದರದ್ದು ಕಬಾಬನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಕಾಲಿಫ್ಲವರ್ನ ಬಿಡಿಸಿ ತೊಗೊಂಡಿದ್ದೀವಿ. ಇದಕ್ಕೆ ಬಿಸಿನೀರು ಹಾಕಿ ಚೆನ್ನಾಗಿ ಇದನ್ನು ಒಂದು 5 ನಿಮಿಷ ಇದರಲ್ಲಿ ನೆನೆ ಇಟ್ಟು ಚೆನ್ನಾಗಿ ವಾಶ್ ಮಾಡಬೇಕು. ಅಂದರೆ ಅದರಲ್ಲಿ ಸಣ್ಣ ಸಣ್ಣ ಹುಳ ಇರುತ್ತೆ, ಅದೆಲ್ಲ ಹೋಗಿಬಿಟ್ರೆ ಆವಾಗ ಚೆನ್ನಾಗಿ ವಾಶ್ ಆಗುತ್ತೆ ಅದು. ಇದಕ್ಕೆ ನಾನಿಲ್ಲಿ ಫಸ್ಟು ಏನೇನು ತೊಗೊಂಡಿದ್ದೀನಿ ಅಂದರೆ ಫುಡ್ ಕಲರು ಹಾಕ್ತಾಯಿದ್ದೀನಿ. ಅದು ಆಪ್ಷನಲ್ಲು, ಬೇಕಂದರೆ ಹಾಕ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದಕ್ಕೆ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದು ನೋಡಿರಿ ಅರ್ಧ ಕಪ್ಪಷ್ಟು ಕಾರ್ನ್ಫ್ಲವರನ್ನು ಹಾಕ್ತಾಯಿದ್ದೀನಿ. ನೋಡಿರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಆಮೇಲೆ ಒಂದು ಅರ್ಧ ಚಿಟಿಕೆ ಸೋಡಾನ ಹಾಕ್ತಾಯಿದ್ದೀನಿ ನಾನು. ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ರಿ. ಹಿಟ್ಟಲ್ಲಿ ಉಪ್ಪು ಮತ್ತು ಸೋಡಾ ಕಲರ್, ಫುಡ್ ಕಲರ್ ಏನು ಹಾಕಿದ್ದು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ನಾದ್ಕೊಳ್ಳೋಣ. ಇನ್ನೂ ಇದಕ್ಕೆ ಸಾಮಗ್ರಿಗಳನ್ನು ಹಾಕೋದು ಇದೆ, ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳಿದೆ. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಫಸ್ಟು ಹಿಟ್ಟನ್ನು ನಾದ್ಕೊಳ್ರಿ, ಕಲಿಸ್ರಿ ಚೆನ್ನಾಗಿ. ಫ್ಲವರಿಗೆಲ್ಲ ಚೆನ್ನಾಗಿ ಹಿಟ್ಟು ಕೋಟ್ ಆಗಬೇಕು, ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ರಿ. ಒಂದೇ ಸರಿ ನೀರು ಹಾಕಿಬಿಟ್ರೆ ನೀರಾದರೆ ಹಿಟ್ಟು ಚೆನ್ನಾಗಿ ಫ್ಲವರ್ಗೆ ಕೋಟ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪನೇ ಹಾಕಿಬಿಟ್ಟು ಕಲಿಸ್ಕೊಳ್ರಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಕಬಾಬ್ ಇದು. ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿರಿ. ನೋಡಿ, ಈಗ ಒಂದು 5 ನಿಮಿಷ ಬಿಟ್ಟು ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿ. ಮತ್ತು 1 ಸ್ಪೂನು ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಧನಿಯಾ ಪುಡಿ ಇದ್ದರೆ ಅದನ್ನು 1 ಸ್ಪೂನ್ ಹಾಕಿರಿ, ಚೆನ್ನಾಗಿರುತ್ತೆ ಟೇಸ್ಟು. ಹಾಕಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಮತ್ತೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಳ್ರಿ, ಚೆನ್ನಾಗಿರುತ್ತೆ ಟೇಸ್ಟು. ನಿಂಬೆಹಣ್ಣಿಲ್ಲ ಅಂದರೆ ವಿನೆಗರ್ ಹಾಕ್ಬೋದು 1 ಸ್ಪೂನು, ಅದು ಕೂಡ ಸೂಪರ್ ಟೇಸ್ಟಾಗಿರುತ್ತೆ. ಅರ್ಧ ನಿಂಬೆಹಣ್ಣನ್ನು ಹಿಂಡಿಬಿಟ್ಟು ಮತ್ತೆ ಒಂದು ಸಾರಿ ಚೆನ್ನಾಗಿ ಕಲಸಿ ಒಂದು 5 ನಿಮಿಷ ಬಿಟ್ಟುಬಿಡಿ. ಉಪ್ಪು ಖಾರ ಚೆನ್ನಾಗಿ ಹೀರ್ಕೊಳ್ಳಿ, ಆವಾಗ ಟೇಸ್ಟು ಚೆನ್ನಾಗಿರುತ್ತೆ, ಸಪ್ಪೆ ಸಪ್ಪೆ ಆಗಿರಲ್ಲ ಫ್ಲವರು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು 5 ನಿಮಿಷ ಬಿಡೋಣ. ಎಲ್ಲ ಹಿಟ್ಟು ಚೆನ್ನಾಗಿ ಸೆಟ್ ಆಗುತ್ತೆ. ಇಲ್ಲಿ ಅಷ್ಟರೊಳಗೆ ನಾವಿಲ್ಲಿ ಕಡಾಯಿನ ಬಿಸಿ ಮಾಡಿ ಫ್ರೈ ಮಾಡೋದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಸರಿಯಾಗಿ ಕಾಯಲಾರ್ದೆ ನಾವು ಹಾಕಿದಂದರೆ ಅದು ತಳ ಹಿಡಿಯುತ್ತೆ, ಕಬಾಬ್ ಹಾಕಿದ ತಕ್ಷಣ ಅಂಟ್ಕೊಂಡ್ಬಿಡುತ್ತೆ. ನಿಮಗೆ ಕೋಟಿಂಗ್ ಬಿಡೋ ಸಮಸ್ಯೆ ಅದೇನಾದರೂ ಇದ್ದರೆ ನಾನು ಮಾಡಿರೋ ರೀತಿ ಮಾಡಿ ನೋಡಿರಿ, ಸ್ವಲ್ಪ ಕೂಡ ಕೋಟಿಂಗ್ ಬಿಡೋದಿಲ್ಲ ಮತ್ತು ಕ್ರಿಸ್ಪಿಯಾಗಿ ಬರ್ತವೆ ಕಬಾಬ್ಗಳು. ಇದೇ ಆಪ್ಷನ್ನಲ್ಲಿ ನೀವು ಚಿಕನ್ ಕಬಾಬ್ ಸಹಿತ ಮಾಡ್ಬೋದು. ಇದು ಚಿಕನ್ ತಿಂದೇ ಇದ್ದವ್ರಿಗೆ ಈ ಕಬಾಬನ್ನು ನೀವು ಟ್ರೈ ಮಾಡಿ ನೋಡಿರಿ, ಖಂಡಿತ ನೀವು ಕೂಡ ಇಷ್ಟಪಡ್ತೀರ. ಈಗ ಸ್ವಲ್ಪ ಹಾಕಿ ನೋಡಿದೆ ನಾನು ಎಣ್ಣೆ ಬಿಸಿ ಆಗಿದೆಯಾ ಇಲ್ಲ ಅಂಥೇಳಿ. ಇನ್ನೊಂದು ಸ್ವಲ್ಪ ಎಣ್ಣೆ ಕಾಯಬೇಕು. ಇವಾಗ ನೋಡಿರಿ, ನಾವು ಕಲಸಿದಂಥ ಗೋಬಿ ಪೀಸಸ್ನ ಇದ್ರಾಗೆ ಹಾಕ್ತಾಯಿದ್ದೀನಿ ನಾನು ಎಣ್ಣೆಲಿ. ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಳ್ರಿ ಫಸ್ಟು.
ಎಣ್ಣೆ ಕಾದ್ಮೇಲೆ ಹಾಕಿ ಈಗ ಒಂದೊಂದೇ ಪೀಸಸ್ನ ಹಾಕ್ತಾ ಹೋಗ್ರಿ. ಎಲ್ಲ ಒಂದೇ ಇಟ್ಟಿಗೆ ಹಾಕಕ್ಕೆ ಹೋಗಬೇಡಿ, ಅಂಟ್ಕೊಂಡ್ಬಿಡುತ್ತೆ ಅದು. ಹಾಗಾಗಿ ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲಿ, ಪೂರ್ತಿ ದೊಡ್ಡದು ಇರಬಾರ್ದು, ಪೂರ್ತಿ ಚಿಕ್ಕದು ಇರಬಾರ್ದು, ಮೀಡಿಯಮ್ ಸೈಜ್ನಲ್ಲಿ ಪೀಸಸ್ನ ಕಟ್ ಮಾಡಿಕೊಡ್ರಿ ಫಸ್ಟು ನೀವು. ಆವಾಗ ಇದು ಕಬಾಬ್ ಚೆನ್ನಾಗಿ ಬರುತ್ತೆ. ಇವಾಗ ಒಂದು 2 ನಿಮಿಷ ಸ್ಪೂನ್ ಹಾಕಿ ತಿರುಗ್ಸಕ್ಕೆ ಹೋಗಬೇಡ್ರಿ. ಫಸ್ಟು ಒಂದು 2-3 ನಿಮಿಷ ಬೇಯಲಿ ಚೆನ್ನಾಗಿ. ಸಡನ್ನಾಗಿ ನಾವು ಸೌಟ್ ಹಾಕಿ ತಿರುಗ್ಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಅಂಟುಕೊಂಡು ಕೋಟಿಂಗ್ ಎಲ್ಲ ಬಿಟ್ಕೊಂಡ್ಬಿಡುತ್ತೆ, ಆವಾಗ ಚೆನ್ನಾಗಿರಲ್ಲ. ಫ್ಲವರ್ ಒಂದತ್ರ ಹಿಟ್ಟು ಒಂದತ್ರ ಆಗಿಬಿಡುತ್ತೆ. ನೋಡಿರಿ, ಒಂದತ್ರ ಪೂರ್ತಿ ಬೇಯಬೇಕು. ಇವಾಗ ತಿರುಗ್ಸಾಕ್ರಿ. ಒಂದತ್ರ ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ತಿರುಗ್ಸಾಕಿ. ನೋಡಿರಿ, ಸ್ವಲ್ಪ ಕೂಡ ಎಲ್ಲೂ ಹಿಟ್ಟು ಬಿಟ್ಟು ಬಂದಿಲ್ಲ ನೋಡಿರಿ, ಅಷ್ಟು ಚೆನ್ನಾಗಿ ಬಂದಿದೆ. ನೀವು ಇದೇ ಥರ ಮಾಡಿರಿ. ಈಗ 1 ನಿಮಿಷ ಇದನ್ನು ಫ್ರೈ ಮಾಡಿಬಿಟ್ರೆ ಸಾಕು. ಪೂರ್ತಿ ಕಡಕ್ಕಾಗೋ ರೀತಿ ಫ್ರೈ ಮಾಡೋಕ್ಕೆ ಹೋಗ್ಬಿಡಿ. 1 ನಿಮಿಷ ಫ್ರೈ ಆದಮೇಲೆ ಇಷ್ಟೇ ಸಾಕು, ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಈಗ ಇದನ್ನು ತೆಗೆದು ಪ್ಲೇಟಿಗೆ ಹಾಕೋಣ. ಏನಪ್ಪ ಅರ್ಧಂಬರ್ಧ ಫ್ರೈ ಮಾಡ್ತಿದ್ದಾರೆ ಅನ್ಕೋಬೋದು. ಇಲ್ಲ, ಇದನ್ನು ಇನ್ನೊಂದು ಸರಿ ನಾವು ಡೀಪ್ ಫ್ರೈ ಮಾಡೋದಿದೆ, ಹಾಗಾಗಿ ಡಬಲ್ ಫ್ರೈ ಮಾಡಿದ್ರೆ ಚೆನ್ನಾಗಿ ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಒಂದು ಸ್ಟೆಪ್ ನಾವು ಸ್ವಲ್ಪ ಫ್ರೈ ಮಾಡಿ ತೆಗೆದು ಪ್ಲೇಟಲ್ಲಿ ಇಟ್ಕೋಬೇಕು. ಒಂದು 5 ನಿಮಿಷ ಅದು ಆರಿದ ಮೇಲೆ ಮತ್ತೆ ಇನ್ನೊಂದು ಸರಿ ಇದನ್ನು ಡೀಪ್ ಫ್ರೈ ಮಾಡೋಣ. ಈಗ ಇದನ್ನು ಎತ್ತಿಡೋಣ. ಇನ್ನೂ ಸ್ವಲ್ಪ ಮಿಕ್ಕಿದ್ದು ಕಲಸಿದಂಥ ಬ್ಯಾಟರ್ ಇದೆ, ಅದನ್ನು ಸಹಿತ ಆ ಪೀಸಸ್ನ ಹಾಕಿ ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಗೋಬಿ ಮಂಚೂರಿಗಿಂತ ತುಂಬ ರುಚಿಯಾದಂಥ ಕಬಾಬ್ ಫ್ರೆಂಡ್ಸ್. ಕ್ವಿಕ್ಕಾಗಿ 5 ನಿಮಿಷದಲ್ಲಿ ಮಾಡಿಕೊಡ್ರಿ, ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ 2ನೇ ಸ್ಟೆಪ್ಪಲ್ಲೇ ಸಹಿತ ತೆಗೆದಿಡ್ತಾಯಿದ್ದೀನಿ. ಇವಾಗ ನೋಡಿರಿ, ನಾನು ಏನು ಮಾಡ್ತಿದ್ದೀನಿ ಅಂದರೆ, ಎಣ್ಣೆ ಚೆನ್ನಾಗಿ ಮತ್ತೆ ಒಂದು ಸರಿ ಬಿಸಿ ಮಾಡಿಕೊಡ್ರಿ. ಬಿಸಿ ಮಾಡಿದ ಮೇಲೆ ನಾವು ಫಸ್ಟು ಮಾಡಿ ತೆಗೆದಿಟ್ಟಿದ್ವಲ್ಲ, ಆರೋಕ್ಕಿಟ್ಟಿದ್ವಲ್ಲ, ಅದನ್ನು ನಾನು ಇದ್ರಿಗೆ ಹಾಕ್ತಾಯಿದ್ದೀನಿ. ಅಂದರೆ ಇದು ಡಬಲ್ ಫ್ರೈ ಮಾಡ್ತಾಯಿದ್ದೀನಿ ನಾನು. ಇನ್ನೊಂದು ಸರಿ ಫ್ರೈ ಮಾಡಿಕೊಡ್ರಿ. ಅದಕ್ಕೆ ಫಸ್ಟೇ ನಾವು ಅರ್ಧಂಬರ್ಧ ಫ್ರೈ ಮಾಡ್ಕೋಬೇಕು. ಪೂರ್ತಿ ಫಸ್ಟೇ ಫ್ರೈ ಮಾಡ್ಕೊಂಬಿಟ್ರೆ ಸೆಕೆಂಡ್ ಟೈಮ್ ಫ್ರೈ ಮಾಡಬೇಕಾದ್ರೆ ಚೆನ್ನಾಗಿರಲ್ಲ, ಒಂದೇ ಏಟಿಗೆ ಹೊತ್ತೋಗ್ಬಿಡುತ್ತೆ. ಹಾಗಾಗಿ ಫಸ್ಟು ಒಂದು 2 ನಿಮಿಷ ಬೇಯಿಸಿ ಕರೆದು ತೆಗೆದುಬಿಟ್ಟು ಆಮೇಲೆ ಸೆಕೆಂಡ್ ಟೈಮ್ ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಡಬಲ್ ಫ್ರೈ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. 1 ವಾರ ಇಟ್ಟರು ಇದು ಖಡಕ್ಕಾಗಿ ಇರುತ್ತೆ ನೋಡಿರಿ, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಇದನ್ನು ಫ್ರೈ ಆಗೋಕ್ಕೆ ಬಿಟ್ಬಿಡೋಣ. ಇದರಲ್ಲೇ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ಈಗ ನೋಡಿ, ಮತ್ತೆ ಈ ಥರ ತಿರುಗಿಸಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿಕೊಡ್ರಿ. ಅಂದರೆ 2 ಕಡೆ ಚೆನ್ನಾಗಿ ಫ್ರೈ ಆಗುತ್ತೆ ಕಬಾಬ್ಗಳು. ನಾವು ಕರಿಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ತೀವಿ, ಈಗ ತೆಗಿಬೇಕಾದ್ರೆ ಹೈ ಫ್ಲೇಮಲ್ಲಿಟ್ಟು ಕಬಾಬ್ನ ಎಣ್ಣೆ ಬಸ್ತು ತೆಗಿರಿ. ಇವಾಗ ಚೆನ್ನಾಗಿ ಕಡಕ್ಕಾಗಿ ಫ್ರೈ ಆಗಿದೆ. ನೀವು ಬೇಕಾದರೆ ಒಂದು ತೆಗೆದು ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆಯೋ ಇಲ್ಲ ಅಂಥೇಳಿ, ನೋಡಿ ತೆಗಿಬೋದು. ಈಗ ಎಲ್ಲದೂ ಚೆನ್ನಾಗಿ ಫ್ರೈ ಆಗಿದೆ. ನಾನಿಲ್ಲಿ